सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ ಶ್ರೀಮದ್ ವಿದ್ಯಾರಣ್ಯ ಮುನಿ ಪ್ರಣೀತ ಮುಕ್ತಿದೀಪ ಪ್ರಕರಣ ಉಪೋದ್ಘಾತವಾಗಿರುವಂತಹ ಬೃಹದಾರಣ್ಯಕ ಮಂತ್ರದ ಈಗ ಕೊನೆಯ ಒಂದು ವಾಕ್ಯವನ್ನ ಕಸ್ಯ ಕಾಮಾಯ ಎನ್ನುವಂತಹ ವಾಕ್ಯವನ್ನ ತುಂಬಾ ಡಿಟೇಲ್ ಆಗಿ ಡಿಸ್ಕಷನ್ ಮಾಡುವಂತಹ ಒಂದು ಟಾಪಿಕ್ ಅನ್ನ ವಿದ್ಯಾರಣ್ಯ ಮುನಿಗಳು ಎತ್ತಿಕೊಂಡಿದ್ದಾರೆ. ತನ್ನ ಸುಖಕ್ಕಾಗಿ ಏನೆಲ್ಲವನ್ನು ಮಾಡ್ತಾನೋ ತನ್ನ ಸುಖಕ್ಕಾಗಿ ಅಂತ ನಾವು ಇಂದಿನ ಶ್ಲೋಕದಲ್ಲಿ ಬೃಹದಾರಣ್ಯಕ ಮಂತ್ರದ ಪತಿ ಜಾಯಾದಿಕಂ ಸರ್ವಂ ತತ್ ಭೋಗಾಯ ನ ಇಚ್ಛತಿ. ಏನೋ ಅವನು ತಾನೆಲ್ಲ ಏನ್ ಮಾಡ್ತಾನೆ, ಅವನು ಅವ್ರಿಗೋಸ್ಕರ ಅಲ್ಲ, ತನಗೋಸ್ಕರವಾಗಿ ಮಾಡ್ತಾನೆ. ತನ್ನ ಆನಂದಕ್ಕೋಸ್ಕರವಾಗಿ, ತನ್ನ ಸುಖಕ್ಕೋಸ್ಕರವಾಗಿ ಮಾಡ್ತಾನೆ. ಭೋಗ ಎಲ್ಲವನ್ನ, ಅದು ಪ್ರಾರಬ್ಧನಿರ್ಲಿ, ಅದು ಈಗ ಪ್ರೆಸೆಂಟ್ ಭೋಗನೂ ಇರ್ಲಿ, ಎಲ್ಲವೂ ಕೂಡ ತನ್ನ ಸುಖಕ್ಕೋಸ್ಕರವಾಗಿ ಮಾಡ್ತಾನೆ. ಸೊ ಹಾಗಿತ್ತಂದ್ರೆ ಈ ಭೋಕ್ತ ಯಾರು? ಮೂರು ವಿಧಾನವಾಗಿ ಅವ್ರು ಎತ್ತಿಕೊಂಡ್ರು. ಒಂದು ಕೂಟಸ್ಥನೋ ಅಥವಾ ಚಿದಾಭಾಸನೋ ಅಥವಾ ಕೂಟಸ್ಥನಿಂದ ಕೂಡಿರುವಂತಹ ಚಿದಾಭಾಸನೋ ಅಂತ. ಈಗ ಇದರ ವಿಷಯವನ್ನ ಡಿಸ್ಕಸ್ ಮಾಡ್ತಾರೆ. ಶ್ಲೋಕ ನಂಬರ್ 195. ಸುಖ ದುಃಖಾಭಿಮಾನಾಖ್ಯೋ ವಿಕಾರೋ ಭೋಗ ಉಚ್ಯತೆ ಕೂಟಸ್ಥಃ ಚ ವಿಕಾರಿ ಚೇತ್ ಏತನ್ನ ವ್ಯಾಹತಂ ಕಥಂ. ವ್ಯಾಹತಂ ಕಥಂ ಅಂದ್ರೆ ಇಲ್ಲಿ ಸುಖ ದುಃಖ ಎನ್ನುವಂತಹದ್ದು, ಈ ಭೋಗ ಇದೆಯಲ್ಲ, ಈ ಭೋಗವನ್ನ ಮಾಡುವಾಗ ಅದು ವಿಕಾರವನ್ನ ಪಡಿತೆ ಅಂತಾರೆ ಅವರು. ಯಾಕೆ ಅಂತಂದ್ರೆ ವಸ್ತುತಃ ಕೂಟಸ್ಥನಿಗೆ ಯಾವುದೇ ಭೋಕ್ತೃತ್ವ ಇಲ್ಲ. ಆದರೆ ಭೋಗ ಮಾಡಬೇಕಾದಾಗ
ಅದು ವಿಕಾರ ಆಗ್ಬೇಕು. ವಿಕಾರ ಆಗ್ಬೇಕಂದ್ರ ಅಸ್ಮಿನ್ ಎನ್ನುವಂತಹ ಪ್ರತ್ಯಯವನ್ನ ಸೇರಿಸಿಕೊಂಡೇನೆ ನಾನು ಅನ್ನುವಂತಹ ಅಭಿಮಾನವನ್ನ ಹೊಂದಿಕೊಂಡೇ ಮಾಡಬೇಕು. ಹಾಗಾಗಿ ನಾವು ಈ ಆರೋಪವನ್ನ ಕೂಟಸ್ಥನ ಮೇಲೆ ಹಾಕಿದ್ರೆ ಅದು ವಿರೋಧಿ ಆಗತ್ತೆ ಅಂತಾರೆ ಅವರು. ಯಾಕಂದ್ರೆ ಅವನು ನಿರ್ವಿಕಾರಿ ಆಗಿದ್ದಾನೆ. ಸೊ ಕೂಟಸ್ಥ ನಿರ್ವಿಕಾರಿ ಆಗಿರ್ತಕ್ಕಂಥವ್ರು ವಿಕಾರಿ ಆಗ್ತಾನಂದ್ರೆ ಏನಿದ್ರ ಅರ್ಥ? ಸ್ಟೇಟ್ಮೆಂಟ್ ವಿರುದ್ಧ ಆಗತ್ತೆ. ಆ ಕಾರಣದಿಂದ ಅಸಂಗನಾಗಿರ್ತಕ್ಕಂತಹ ನಿರ್ವಿಕಾರಿ ಆಗಿರ್ತಕ್ಕಂತಹ ಯಾವ ಕೂಟಸ್ಥನಿದ್ದಾನೋ ಅಥವಾ ಪ್ರತ್ಯೇಗಾತ್ಮನಿದ್ದಾನೋ ಅವನು ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಹಾಗೆ ಹೇಳಿದ್ರೆ ಅದು ಶ್ರುತಿ ವಾಕ್ಯಕ್ಕೆ ವಿರೋಧವಾಗುತ್ತೆ. ಹಾಗಾಗಿ ಈ ಮೂರು ಏನು ಪಾಯಿಂಟ್ಗಳನ್ನು ಇಟ್ಕೊಂಡಿದ್ರು ಅದರಾಗ ಮೊದಲನೇದು ತಾವೇ ಹೊಡೆದಾಕಿದ್ರು, ಕೂಟಸ್ಥ ಭೋಕ್ತೃವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎರಡನೇದು ಉಳ್ಕೊಂಡಿರ್ತಕ್ಕಂಥವನು ಚಿದಾಭಾಸ. ಹಾಗಾದ್ರೆ ಚಿದಾಭಾಸ ಭೋಕ್ತೃ ಆಗ್ತಾನಲ್ವಾ ಅಂತ ಪ್ರಶ್ನೆ ಬರ್ತದೆ. ಅದನ್ನು ಕೂಡ ಅವರು ಹೊಡೆದಾಕ್ತಾರೆ. ವಿಕಾರಿ ಬದ್ಯದೀನತ್ವಾತ್ ಆಭಾಸೆ ವಿಕೃತಾವಪಿ ನಿರಧಿಷ್ಠಾನ ವಿಭ್ರಾಂತಿ ಕೇವಲ ನಹಿ ತಿಷ್ಠತಿ. ಇಲ್ಲಿ ಚಿದಾಭಾಸ ಅಂತಂದ್ರೆ ಚಿತ್ತದ ಆಭಾಸ ಯಾವುದು ಅಂತಂದ್ರೆ ಅದು ಬುದ್ಧಿ. ಈ ಬುದ್ಧಿ ಅಂತಕ್ಕಂಥದ್ದು ಭೋಕ್ತೃ ಅಂತ ಹೇಳ್ಬೇಕಂತಂದ್ರೆ ಇಲ್ಲಿ ಬುದ್ಧಿ ಕೂಡ ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂತಂದ್ರೆ ಈ ಬುದ್ಧಿ ಅನ್ನುವಂತಹದ್ದು ಯಾವುದರಿಂದ ಬೆಳಗುತ್ತೆ ಅಂತಂದ್ರೆ ಕೂಟಸ್ಥನಾಗಿರ್ತಕ್ಕಂತಹ ಪರಮಾತ್ಮನಿಂದನೇ ಬುದ್ಧಿ ಬೆಳಗುತ್ತೆ. ಯಾಕಂದ್ರೆ ಅದಕ್ಕೆ ಸ್ವಯಂ ಬೆಳಕಿಲ್ಲ. ಈ ಜಗತ್ತಿನಲ್ಲಿ ಪರಮಾತ್ಮನೊಬ್ಬನೇ ಚೇತನ ಸ್ವರೂಪ. ಅವನನ್ನು ಬಿಟ್ರೆ ಮತ್ತೆ ಉಳಿದದ್ದು ಎಲ್ಲವೂ ಕೂಡ ಯಾವುದು ಕರ್ಮದ ಸಂಘಾತದಿಂದ ನಮಗೆ ಬುದ್ಧಿ ಮನ ಇಂದ್ರಿಯ ದೇಹ ಅಂತ ಏನು ಕರೆಸ್ಕೊಳ್ತೀವಿ, ಇದೆಲ್ಲವೂ ಕರ್ಮದ ಸಂಘಾತದಿಂದ ಕಾಣಿಸ್ಕೊಳ್ತಕ್ಕಂಥದ್ದು ಅಂತ. ಅಧ್ಯಾಸ ನಾಮೋ ಅತಸ್ಮಿನ್ ತದ್ಬುದ್ಧಿ ಇತಿ ಅವೋಚಮ ಅಂತ ಅಧ್ಯಾಸ ಭಾಷ್ಯದಲ್ಲಿ ಶಂಕರ ಹೇಳ್ತಕ್ಕಂಥದ್ದು. ಅದಲ್ಲದರಲ್ಲೇ ಅದಿದೆ ಅಂತ ಆರೋಪ ಮಾಡಿದ್ವಿ ನಾವು. ಸೊ ಶಕ್ತಿಯಲ್ಲಿ ರಜತವನ್ನ ಆರೋಪ ಮಾಡಿದಂತೆ ನಾವೇನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಇನ್ನೊಂದು ವಸ್ತು ಇದೆ ಅಂತಕ್ಕಂಥದ್ದು ಆರೋಪ ಮಾಡಿದ್ದೀವಿ. ಅದು ವಸ್ತುತಃ ಇಲ್ಲ. ಹಾಗಾಗಿ ಯಾವುದನ್ನ ನಾವು ಇಲ್ಲಿ ಕರ್ಮ ಸಂಘಾತದಿಂದ ಆಭಾಸ ಅಂತ ಏನು ಕರಿತೀವಿ, ಅದು ಆಭಾಸ ಅಂತಕ್ಕಂಥದ್ದು ಚಿತ್ತದ ಆಭಾಸ. ಚಿತ್ತನ್ನ ಬಿಟ್ರೆ ಆಭಾಸ ಅಂದ್ರೆ ನೆರಳು. ನೆರಳಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ. ಈಗ ನಾವು ನಿಂತುಕೊಂಡಿದ್ವಿ ಅಂದ್ರೆ ನೆರಳು ತನ್ನ ಪಡಿ ತಾನು ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ಆ ವ್ಯಕ್ತಿಯನ್ನ ಅವಲಂಬಿಸಿ ನೆರಳಿಗೆ ಸ್ವತಂತ್ರ ಇಲ್ಲ. ಆ ಕಾರಣದಿಂದ ಇಲ್ಲಿ ಚಿದಾಭಾಸನು ಕೂಡ ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭೋಕ್ತೃ ಆಗ್ಬೇಕಂತಂದ್ರೆ ಅವನಿಗೆ ಚೇತನವಾಗಿರ್ಬೇಕಲ್ಲ. ಅವನು ಕೂಟಸ್ಥನನ್ನ ಬಿಟ್ಟು ಅವನಿಗೆ ಭೋಕ್ತೃತ್ವವನ್ನ ಆರೋಪ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಕೂಟಸ್ಥನಿಂದನೇ ಅವನು ಬೆಳಗ್ತಾ ಇರೋದು. ಹಾಗಾಗಿ ಇಲ್ಲಿ ಚಿದಾಭಾಸನು ಕೂಡ ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೂಟಸ್ಥ ಅಸಂಗನಾಗಿರುವುದರಿಂದ ಅವನು ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಆಭಾಸ ಯಾವುದನ್ನ ನಾವು ಬುದ್ಧಿ ಅಂತ ಕರಿತೀವಿ, ಅದು ಕೂಡ ಕೂಟಸ್ಥನನ್ನ ಅವಲಂಬಿಸಿ ಇರೋದ್ರಿಂದ ಅದಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಸ್ವಯಂ ಶಕ್ತಿ ಇಲ್ಲದೆ ಇರೋದ್ರಿಂದ ಸ್ವಯಂ ಆಗಿ ಅದು ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಆಗಿತ್ತಂದ್ರೆ ಈಗ ಯಾರು ಭೋಕ್ತೃ ಯಾರು ಈ ಪ್ರಶ್ನೆ ಬಂದಾಗ ಅವಾಗ ಮೂರನೇದಾಗಿರ್ತಕ್ಕಂಥದ್ದು ಅದೇ ಭೋಕ್ತೃ ಆಗ್ಲಿಕ್ಕೆ ಸಾಧ್ಯದ ಅಂತಂತಾರೆ. ಯಾವುದದು ಅಂತಂದ್ರೆ
ಉಭಯಾತ್ಮಕ ಏವಾತೋ ಲೋಕೆ ಭೋಕ್ತಾ ನಿಗದ್ಯತೆ ತಾದೃಗಾತ್ಮಾನಮಾರಭ್ಯ ಕೂಟಸ್ಥ ಶೇಷಿತ ಸ್ಮೃತೌ. ಸೊ ಉಭಯಾತ್ಮಕ ಏವಾತು, ಇಲ್ಲಿ ನಮಗೆ ಏನು ವ್ಯಾವಹಾರಿಕ ಜಗತ್ತಿನಲ್ಲಿ ಮೂರು ಸತ್ತಗಳನ್ನು ಹೇಳಿದ್ವಲ್ವಾ. ಒಂದು ಪ್ರಾತಿಭಾಸಿಕ ಸತ್ತ, ಅದು ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪಾರಮಾರ್ಥಿಕ ಸತ್ತ ಭೋಕ್ತೃ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಅದು ಅಸಂಗ. ಇನ್ನು ಉಳಿದಿರ್ತಕ್ಕಂಥದ್ದು ಯಾವ್ದಂದ್ರೆ ವ್ಯಾವಹಾರಿಕ ಸತ್ತ. ವ್ಯವಹಾರದಲ್ಲಿ ಭೋಕ್ತೃವಾಗಿ ಕಾಣುವಂತಹದ್ದು ಯಾವುದು ಇದೆಯೋ ಅದು ಯಾವುದನ್ನ ಹೇಳ್ಬೇಕು ಅಂದ್ರೆ ಈ ಕೂಟಸ್ಥನೊಂದಿಗೆ ಸೇರಿಕೊಂಡಿರ್ತಕ್ಕಂತಹ ಚಿದಾಭಾಸನೆ ಇಲ್ಲಿ ಭೋಕ್ತೃ ಆಗ್ತಾನೆ. ಅದಕ್ಕೆ ನಾವು ಸೆಕೆಂಡ್ ಚಾಪ್ಟರ್ ಅಲ್ಲಿ ಚಿಚ್ಛಾಯ ಲಿಂಗ ದೇಹಸ್ಥ ತತ್ಸಂಗ ಜೀವ ಉಚ್ಯತೆ ಅಂತ ಮಂತ್ರ. ಚಿತ್ತು ಮತ್ತದರದ್ದು ಛಾಯ. ಚಿತ್ತ ಅಂತಕ್ಕಂಥದ್ದು ಕೂಟಸ್ಥ, ಛಾಯ ಅಂತಕ್ಕಂತಹದ್ದು ಬುದ್ಧಿ ಅಥವಾ ಅಂತಃಕರಣ. ಈ ಚಿತ್ತದ ಮತ್ತು ಅಂತಃಕರಣದ ಚಿತ್ತದ ಮತ್ತು ಅಂತಃಕರಣದ ಸಂಘಾತದಿಂದ ಯಾವನು ಹುಟ್ಟಿಕೊಂಡಿದ್ದಾನೋ ಲಿಂಗ ದೇಹಸ್ಥ. ಲಿಂಗ ಅಂದ್ರೆ ಲಕ್ಷಣದಿಂದ ನಾನು ಇಂಥವನು, ನಾನು ಹೀಗಿದ್ದೀನಿ ಹಾಗಿದ್ದೀನಿ ಅಂತ ಹೇಳತ್ತಲ್ಲ, ಅದನ್ನ ಲಿಂಗ ಅಂತ ಕರೀತಾರೆ. ಆ ಲಿಂಗಸ್ಥನಾಗಿರ್ತಕ್ಕಂಥವ್ನು ಯಾವನು ಅಂತಂದ್ರೆ ಅವನು ಜೀವ, ಅವನು ಭೋಕ್ತೃ. ಹಾಗಾಗಿ ಇಲ್ಲಿ ನಾವು ಕೂಟಸ್ಥ ಮತ್ತು ಕೂಟಸ್ಥನಿಂದ ಕೂಡಿರ್ತಕ್ಕಂತಹ ಚಿದಾಭಾಸ ಭೋಕ್ತೃ ಆಗ್ತಾನೆ. ಇದನ್ನ ಯಾರು ಹೇಳ್ತಾ ಇದ್ದಾರೆ? ಇದನ್ನ ಬೃಹದಾರಣ್ಯಕ ಶ್ರುತಿ ಇಲ್ಲಿಂದ ಪ್ರಾರಂಭಿಸಿ, ಅಂದ್ರೆ ಚಿದಾಭಾಸನೆ ಕೂಟಸ್ಥನಿಂದ ಕೂಡಿರ್ತಕ್ಕಂತಹ ಚಿದಾಭಾಸನೆ ಭೋಕ್ತೃ ಅನ್ನುವಂತಹದ್ದನ್ನ ತಿಳಿಸ್ತಾ ಕೊನೆಗೆ ಅದು ಕೂಟಸ್ಥನಲ್ಲಿಗೆ ಬಂದು ನಿಲ್ಲುತ್ತೆ. ಈಗ ಸೊ ಬೃಹದಾರಣ್ಯಕ ಮಂತ್ರದ ಒಂದು ವ್ಯಾಖ್ಯಾನವನ್ನ ಮಾಡ್ತಾರೆ. ಆತ್ಮ ಕಥಂ ಇತ್ಯುಕ್ತೆ ಯಜ್ಞವಲ್ಕೋ ವಿಬೋಧಯತ್ ವಿಜ್ಞಾನಮಯಮಾರಾಭ್ಯ ಅಸಂಗಂ ತಂ ಪರ್ಯಶೇಷಯತ್. ಆತ್ಮ ಕಥಂ ಇತ್ಯುಕ್ತೆ, ಹೇ ಯಾಜ್ಞವಲ್ಕನೇ, ಹೇ ಮುನಿಯೇ. ಜನಕ ಕೇಳ್ತಾನೆ, ಹೇ ಮುನಿ, ಈ ಆತ್ಮ ಅಂತಂದ್ರೆ ಯಾರು ಅಂತ ಜನಕ ಪ್ರಶ್ನೆಯನ್ನ ಮಾಡ್ತಾನೆ. ಆ ಜನಕ ಪ್ರಶ್ನೆ ಮಾಡಿದ್ಮೇಲೆ ಅದಕ್ಕೆ ಯಾಜ್ಞವಲ್ಕರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಅದನ್ನ ಇಲ್ಲಿ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಒಂದೆರಡು ಶ್ಲೋಕಗಳನ್ನ ಬೃಹದಾರಣ್ಯಕ ಮಂತ್ರದ 4ನೇ ಅಧ್ಯಾಯದ 7ರಿಂದ 15 ತನಕ ಮಂತ್ರಗಳ ರೆಫರೆನ್ಸ್ ಇದೆ. ಸೊ ಒಂದೆರಡು ಓದ್ತೀನಿ, ಆಮೇಲೆ ಒಟ್ಟು ಅದರ ಅರ್ಥವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕಥಂ ಆತ್ಮೇತಿ ಅಂತ ಸೊ ಜನಕ ಕೇಳ್ತಾನೆ, ಹೇ ಯಜ್ಞವಲ್ಕನೇ, ಈ ಆತ್ಮ ಯಾರು? ಯೋ ಅಯಂ ವಿಜ್ಞಾನಮಯ. ವಿಜ್ಞಾನಮಯ ಅಂದ್ರೆ ಈ ಕೂಟಸ್ಥರಿಂದ ಕೂಡಿರ್ತಕ್ಕಂತಹ ಚಿದಾಭಾಸನು ಅಂತ ಶುರು ಮಾಡ್ತಾನೆ. ಪ್ರಾಣೇಶು ಹೃದಿ ಅಂತಹ ಜ್ಯೋತಿ ಪುರುಷಃ. ಅವನು ಈ ವಿಜ್ಞಾನಮಯ ಅಂದ್ರೆ ಬುದ್ಧಿಯನ್ನ ತನ್ನ ರೂಪವನ್ನ ಮಾಡಿಕೊಳ್ತಾನೆ. ನಿರ್ವಿಕಾರಿಯಾಗಿರ್ತಕ್ಕಂಥವನು ಬುದ್ಧಿಯಲ್ಲಿ ಪ್ರವೇಶಿಸಿ ಬುದ್ಧಿಯಂತೆ ಬುದ್ಧಿಯ ರೂಪದಲ್ಲಿ ತಾನು ಕಾಣಿಸಿಕೊಳ್ತಾನೆ.
ಮತ್ತೆ ಏನ್ ಮಾಡ್ತಾನೆ ಅವನು? ಪ್ರಾಣೇಶು ಹೃದಯ ಅಂತಹ ಜ್ಯೋತಿ ಪುರುಷ, ಪ್ರಾಣ ರೂಪದಲ್ಲಿ ಇದ್ದು ಬುದ್ಧಿಯಲ್ಲಿ ಭೋಕ್ತೃವಾಗಿ ಸಂಚಾರ ಮಾಡ್ತಕ್ಕಂಥವನು ಯಾರು ಅಂದ್ರೆ ಅವನು ಆತ್ಮ. ಈಗ ವ್ಯಾವಹಾರಿಕ ಸತ್ವದಲ್ಲಿ ಅವನು ಅದೇ ಆತ್ಮನೇ ಈ ವಿಜ್ಞಾನಮಯವನ್ನ ಪ್ರವೇಶ ಮಾಡಿ ಪ್ರಾಣದಿಂದ ಶರೀರವನ್ನ ಚೇತನವನ್ನಾಗಿಟ್ಟುಕೊಂಡು ಅಹಂ ಭೋಕ್ತಃ, ಅಹಂ ಕರ್ತಃ, ಅಹಂ ಮನಃ ಅಂತ ಯಾವನು ಅಹಂ 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 ಅಂತ ಹೇಳ್ತಾನೋ ಅವನು ಈ ಭೋಕ್ತ. ಇವನು ಸಂಚಾರ ಎಲ್ಲ ಹೇಳ್ತಾರೆ ಇದರ ಗ್ರಂಥದಲ್ಲಿ. ಸನ್ ಉಭವಲೋಕ ಉಭಾವಲೋಕ ಅವನು ಸಂಚರತಿ ಧ್ಯಾಯತೀವ ಲೀಲಾಯತೀವ. ಇವನು ಲೋಕಗಳನ್ನ ಸಂಚಾರ ಮಾಡ್ತಾನೆ. ಈ ಕೂಟಸ್ಥ ಈ ವಿಜ್ಞಾನಮಯ ಪುರುಷನಾಗಿ ಲೋಕಗಳನ್ನ ಸಂಚಾರ ಮಾಡ್ತಾನೆ, ಲೀಲೆ ಆಡ್ತಾನೆ ಅಂತ. ಅವನಿಗೆ ಲೀಲೆ. ಬಟ್ ನಮಗೇನಾಗಿದೆ, ಅದು ಲೀಲೆಯಾಗಿ ಮಾರ್ಪಟ್ಟಿಲ್ಲ. ಯಾಕೆ ನಮ್ಗೆ ನೀರ್ಲಿ ಲೀಲೆಯಾಗಿ ಮಾರ್ಪಟ್ಟಿಲ್ಲ ಅಂತಂದ್ರೆ ಆತ್ಮನೇ ಜೀವನಾಗಿದ್ದೇನೆ ಅಂತಕ್ಕಂಥದ್ದು ನಮಗ್ ಗೊತ್ತಿಲ್ಲಲ್ವಾ. ನಾವು ಆತ್ಮನನ್ನ ಬಿಟ್ಬಿಟ್ಟಿದ್ದೀವಿ, ಜೀವನೇ ನಾವು ಅನ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಬಹಳ ಚೆನ್ನಾಗಿ ಮಾತಾಡ್ತೀವಿ ಅಸಂಗ ಅಂತ ಹೇಳಿ, ಆದ್ರೆ ನಮ್ಗೆ ಯಾವಾಗ್ಲೂ ಸಂಘದಲ್ಲೇನೆ ನಮಗೆ ಖುಷಿ ಯಾವಾಗ್ಲೂ. ಕೇಳಿಸ್ತಿದೇನ್ರಿ ಸರಿಯಾಗಿ? ಈಗ ಕೇಳಿಸ್ತದೆ. ಸೊ ಸಂಘದಲ್ಲಿ ಇರೋದ್ರಿಂದ ನಮಗೆ ನಮ್ಮ ಜೀವನ ಲೀಲೆಯಾಗಿಲ್ಲ. ನಾವು ಅಸಂಗರು, ನಾವು ಸ್ವರೂಪತಃ. ಆದ್ರೆ ಸಂಘಿಗಳ ತರ ಕಾಣದೇ ಇದ್ದೀವಿ. ಬಟ್ ಆದ್ರೆ ಬೈ ಮಿಸ್ಟೇಕ್ ನಾವು ಸಂಘಿಗಳ ಅನ್ಸ್ಕೊಂಡ್ಬಿಡ್ತೀವಿ. ಇದರಷ್ಟು ಅಜ್ಞಾನ ಮತ್ತೆ ಯಾವುದಿಲ್ಲ. ಅದಕ್ಕೆ ಯಾರು ಆತ್ಮನನ್ನ ತಿಳಿದಿದ್ದಾರೋ ಅವರು ಲೋಕದಲ್ಲಿ ಅವ್ರು ಯಾವುದಕ್ಕೂ ಕೂಡ ಧೃತಿಗೆಡ್ಲಿಲ್ಲ. ಅವರು ಇವು ಮಹಾಭಾರತದಲ್ಲಿ ಅನೇಕ ಕಡೆ ವಿದುರ ಮತ್ತು ಕೃಷ್ಣನ ಸಂವಾದಗಳನ್ನ ನೋಡಬೇಕು, ಭಾರಿ ಚೆನ್ನಾಗಿರ್ತದೆ. ಸ್ವಯಂ ನೀನು ಪರಮಾತ್ಮನಾಗಿದ್ದೀಯಾ, ನೀನೇ ಜಗತ್ಕರ್ತನಾಗಿದ್ದೀಯಾ, ನಿನ್ನನ್ನ ಬೈಯುವಂತವ್ರು ಕೂಡ ನೀನು ಸೃಷ್ಟಿ ಮಾಡಿಕೊಂಡಿದ್ದೀಯಲ್ವಾ, ಏನಿದು ಅಂತ ಕೇಳಿದಾಗ ಸೊ ಅವಾಗ ಕೃಷ್ಣ ನಗುತ್ತಾನೆ ಅದನ್ನ ಮಾತಿಗೆ ಅನೇಕ ಕಡೆ. ಯಾಕಂದ್ರೆ ಒಂದು ನಾಟಕ ಅಂತಂದ್ಮೇಲೆ ಅದರಲ್ಲಿ ಎಲ್ಲ ರಸಗಳು ಇರ್ಬೇಕಲ್ವಾ. ಎಲ್ಲ ರಸಗಳು ಇಲ್ಲದೆ ಹೋದ್ಮೇಲೆ ಅದು ನಾಟಕ ಹೆಂಗಾಗತ್ತೆ? ಅದು ಒಬ್ಬನ್ ದುಃಖ ಪಡೋನ್ ಇರ್ಬೇಕು, ಒಬ್ಬನ್ ಸುಖ ಪಡೋನ್ ಇರ್ಬೇಕು, ಒಬ್ಬನ ಕಾಯಿಲೆಯವನ್ ಇರ್ಬೇಕು, ಒಬ್ಬನು ಹೊಗಳವನ್ ಇರ್ಬೇಕು, ಒಬ್ಬನ್ ತೆಗಳವನ್ ಇರ್ಬೇಕು, ಒಬ್ಬರು ಚೆನ್ನಾಗಿದೆ ಅಂತ ಹೇಳ್ಬೇಕು, ಇನ್ನೊಬ್ರು ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಅದನ್ನ ಮಾಡಿದ್ರೆ ಸರಿ ಅಂತ ಒಬ್ಬನ ಹೇಳ್ಬೇಕು, ಇದು ಮಾಡಿದ್ರೆ ತಪ್ಪು ಅಂತ ಇನ್ನೊಬ್ಬನ ಹೇಳ್ಬೇಕು. ಇದು ಎಲ್ಲ ಯಾರಿದ? ಆತ್ಮ ಅನುಭವಿಸ್ತಾನೆ ಇದನ್ನೆಲ್ಲ. ಯಾಕಂದ್ರೆ ಅವನ ಅಸಂಗ ಸ್ವರೂಪನಾಗಿರ್ತಕ್ಕಂಥವನು. ಬೈ ಮಿಸ್ಟೇಕು ಈ ನಾಟಕ ಅರ್ಥ ಆಗದೆ ಬಿಟ್ರೆ ನಮಗೇನಾಗತ್ತೆ, ಸಂಘಿಗಳಾಗಿ ಬಿಟ್ರೆ ನಾವು ನಿರ್ಣಯಕ್ಕೆ ಹೋಗ್ತೀವಿ. ಇದು ಸರಿ, ಇದು ತಪ್ಪು, ಯಾವ್ದು ಸರಿ ಯಾವ್ದು ತಪ್ಪು. ನಾಟಕ ಇದು ಅನಂತ ರಸಗಳಿಂದ ತುಂಬಿರ್ತಕ್ಕಂಥದ್ದು. ರಸಗಳಿದ್ದಾಗಲೇನೆ ಅದಕ್ಕೆ ಲೀಲೆ ಅಥವಾ ವಿನೋದ. ಯಥೋರ್ಣ ನಾಭಿ ಸೃಜತೆ ಗೃಹತೇಚ ಅಂತ ಮುಂಡಕ ತಾನೇ ಬಲೆಯನ್ನು ಎಳೆದು ಬಿಟ್ಟು ತಾನೇ ಅದ್ರಾಗ ಆಟ ಆಡ್ತಾ ಇದ್ದಾನೆ ಅಂತ.
ತಾನು ಬಲೆ ಎಣದ ಮೇಲೆ ಆ ಬಲೆ ಒಂದು ಕಡೆಗೆ ಕಟ್ಟಾಗಿರ್ಬೋದು, ಇನ್ನೊಂದು ಕಡೆಗೆ ಸರಿದಿರ್ಬೋದು. ಅದೇನ ದಿಟ್ ಇಸ್ ಮ್ಯಾಟರ್. ಅದು ಇಸ್ ನಾಟ್ ಇಂಪಾರ್ಟೆಂಟ್. ಅದರ ಜ್ಞಾನ ಇಲ್ದೇನೆ ಏನೇನೇನೇನನ್ನು ಕನ್ಫ್ಯೂಸ್ ಮಾಡಿಕೊಳ್ತೀವಿ. ಯಾಕೆ ಕನ್ಫ್ಯೂಸ್ ಆಗ್ತಾ ಇದೆ ಅಂದ್ರೆ ಅಲ್ಲೆಲ್ಲೆಲ್ಲೆಲ್ಲಿ ನಾವು ಸಂಘಿಗಳಾಗಿಬಿಡ್ತೀವಿ. ಎಲ್ಲಿ ಸಂಘಿಗಳಾಗುತ್ತವೋ ಅಲ್ಲಿ ದುಃಖ. ಯಾರು ಯಾರು ಇಲ್ಲಿ ಸರಿ ತಪ್ಪು ಏನು ಎಲ್ಲ ಅನಂತ ಕಾಲದಿಂದ ರಾವಣನೇ ಇದ್ದಾನೆ, ರಾಮನೇ ಇದ್ದಾನೆ, ಹಿರಣ್ಯಕಶ್ಯಪು ಇದ್ದಾನೆ, ಪ್ರಹ್ಲಾದ ಇದ್ದಾನೆ, ದುರ್ಯೋಧನ ಇದ್ದಾನೆ, ಧರ್ಮರಾಜ ಇದ್ದಾನೆ. ಎಲ್ಲ ಅನಾದಿ ಕಾಲದಿಂದ ಪರಮಾತ್ಮ ದೈವಿ ಗುಣಗಳನ್ನ, ರಾಕ್ಷಸಿ ಗುಣಗಳನ್ನ ಅವನೇ ಸೃಷ್ಟಿ ಮಾಡಿದ್ದಾನೆ. ಎಲ್ಲಾ ರೀತಿಯಾಗಿರ್ತಕ್ಕಂತಹ ಲೀಲಾಮಯವಾಗಿರ್ತಕ್ಕಂಥದ್ದು ಜಗತ್ತಿದ್ದಾಗ್ಲೇನೆ, ಈ ಜಗತ್ತನ್ನ ಅಸಂಗವಾಗಿ ನೋಡಿದಾಗ್ಲೇನೆ ಅದರ ಆನಂದ ಬಿಟ್ರೆ ಇಲ್ಲ ಇದು ಸರಿಯಾದ ಶಾಸ್ತ್ರದ ಜ್ಞಾನ, ಅದೆಲ್ಲ ತಪ್ಪು. ಇದೊಂದು ಏನ್ ತೋರಿಸುತ್ತೆ? ಅರ್ಧ ಸತ್ಯ ಆಗಿದೆ ನಮಗೆ, ಇನ್ನ ಅರ್ಧ ಸತ್ಯ ಮರುವಾಗಿದೆ ಅಂತ. ಆದ್ರೆ ಇಲ್ಲಿ ಅಗ್ನಿವಲ್ಕ ಮುನಿಗಳು ಸ್ಪಷ್ಟವಾಗಿ ಹೇಳ್ತಾನೆ, ಆದ್ರೆ ಯಾರು ಕೂಟಸ್ಥನಾಗಿರ್ತಾನೋ, ಕೂಟಸ್ಥನಾಗಿ ಜೀವನಂತೆ ವಿಕಾರವನ್ನ ಹೊಂದಿ ಈ ಶರೀರವನ್ನ ಪ್ರವೇಶ ಮಾಡಿದ್ದನೋ ಅವನು ಲೇಲೀಯಮಾನ, ಲೀಲೆಯಿಂದ ಆಟ ಆಡ್ತಾನೆ. ಮತ್ತೆ ಅವನಿಗೆ ಸಂಚಾರ ಮಾಡ್ತಾನೆ. ಎಲ್ಲಿ ಸಂಚಾರ ಮಾಡ್ತಾನೆ? ಜಾಗರಿಂದ ಸ್ವಪ್ನಕ್ಕೆ ಸಂಚಾರ ಮಾಡ್ತಾನೆ, ಸ್ವಪ್ನದಿಂದ ಸುಷುಪ್ತಿ ಸಂಚಾರ ಮಾಡ್ತಾನೆ. ಸುಷುಪ್ತಿ, ಸ್ವಪ್ನ, ಇಹ. ಸ್ವಪ್ನ ಅಂತಕ್ಕಂಥದ್ದನ್ನ ನಾವು ಸಾಮಾನ್ಯವಾಗಿ ನಮ್ಮ ಕನಸು ಅಂತ ಕರಿತೀವಿ. ಇನ್ನೊಂದು ಅರ್ಥದಲ್ಲಿ ಸ್ವಪ್ನ ಅಂತಕ್ಕಂಥದ್ದು ಪರಲೋಕ ಅಂತ. ಯಾಕೆಂತಂದ್ರೆ ಅದು ಈ ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಅದಿನ್ನೊಂದು ಲೋಕ. ನೋಡಿ, ಅವರು ಯಾಜ್ಞವಲ್ಕ್ಯ ಮುನಿ ಎಷ್ಟು ಚೆನ್ನಾಗಿ ಹೇಳ್ತಾನಂದ್ರೆ, ಇದನ್ನ ತಗೊಂಡಾಗ ಅಂದ್ರೆ ಜಾಗ್ರತದ ದೇಹವನ್ನ ಧರಿಸಿದಾಗ ಈ ಲೋಕದ ಸುಖ ದುಃಖಗಳು, ಈ ಲೋಕದ ಪುಣ್ಯ ಪಾಪಗಳು ಅವನಿಗೆ ಅನ್ವಯ ಮಾಡಿಕೊಂತಾನವ. ಯಾವಾಗ ಅವನು ಸ್ವಪ್ನಕ್ಕೆ ಹೋಗ್ತಾನೋ, ಸ್ವಪ್ನಕ್ಕೆ ಹೋದಾಗ ಇದೆಲ್ಲ ಬಿಟ್ಟೋಗ್ಬಿಡ್ತಾನವ. ವಾ ಅಯಂ ಪುರುಷೋ ಜಾಯಮಾನಃ ಶರೀರಂ ಅಭಿ ಸಂಪದ್ಯಮಾನಃ ಪಾಪ್ಮಭಿಃ ಸಂಸೃಜ್ಯತೆ ಸ ಉತ್ಕ್ರಾಮನ್ ಮ್ರಿಯಮಾಣಃ ಪಾಪ್ಮಾನೋ ವಿಜಾಹಾತಿ. ಯಾವಾಗ ಈ ಜಾಗ್ರತ್ನಿಂದ ಯಾವ ಸ್ವಪ್ನಕ್ಕೆ ಹೋಗ್ತಾನೆ, ಜಾಗ್ರತೆಗೆ ಬಂದಾಗ ಈ ಲೋಕದ ಎಲ್ಲಾ ರೂಲ್ಗಳನ್ನ ತನ್ನ ಮೈ ಮೇಲೆ ಹಾಕೊಳ್ತಾನೆ. ಇದರಂಗ ನಡಿತಾನ ಅವನು. ಯಾವಾಗ ಅವನು ಜಾಗ್ರತ್ನಿಂದ ಸ್ವಪ್ನಕ್ಕೆ ಹೋಗ್ತಾನೋ, ಸ್ವಪ್ನಕ್ಕೆ ಹೋದಗಳಿಗೆ ಇದೆಲ್ಲ ಬಿಟ್ಟು ಬಿಡ್ತಾನೆ. ಯಾಕಂತಂದ್ರೆ ಈ ಲೋಕದ ಪುಣ್ಯ, ಈ ಲೋಕದ ಪಾಪ, ಈ ಲೋಕದ ದೇಶ, ಈ ಲೋಕದ ಕಾಲ, ಈ ಲೋಕದ ವಸ್ತು, ಈ ಲೋಕದ ಗಂಡ, ಈ ಲೋಕದ ಹೆಂಡತಿ, ಈ ಲೋಕದ ಮಗ, ಈ ಲೋಕದ ಪ್ರಾಪರ್ಟಿ, ಇದ್ಯಾವುದು ಕನಸಿಗೆ ಬರೋದಿಲ್ಲ ಅಲ್ವ ಅವನಿಗೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಣ್ಯ ಪಾಪವನ್ನ ಇಲ್ಲೇ ಬಿಟ್ಟು ಬಿಡ್ತಾನೆ. ಮತ್ತೆ ಏನ್ ಮಾಡ್ತಾನವ? ಆ ಲೋಕಕ್ಕೆ ಹೋಗ್ತಾನೆ ದಿನ. ಅಲ್ಲಿ ಆ ಲೋಕದ ದೇಶ, ಕಾಲ, ಗಂಡ, ಹೆಂಡತಿ, ಮಕ್ಕಳು, ಅಲ್ಲಿ ಮತ್ತೇನ್ ಮಾಡ್ತಾನೆ ಅವನು? ಅಲ್ಲಿಂದ ಮತ್ತೆ ಅದನ್ನ ಕಳಿಸ್ಬಿಟ್ಟು ಮತ್ತೆ ಅಲ್ಲಿಂದ ಇನ್ನೊಂದು ಲೋಕ ಇದೆ, ತನ್ನ ಸ್ವಹ ಲೋಕ, ಅಲ್ಲಿಗೆ ಹೋಗ್ಬಿಡ್ತಾನೆ. ಅಲ್ಲೇನದಲ್ಲಿ ತಾನೇ ತಾನಾಗಿರ್ತಾನೆ.
ಮತ್ತೆ ಲೀಲೆಗೋಸ್ಕರವಾಗಿ ಎಚ್ಚರ ಆಯ್ತು, ಮತ್ತೆ ಶರೀರಕ್ಕೆ ಬರ್ತಾನೆ. ಇದೇ ಲೀಲಾ. ಲೀಲೆಯಾದೊಡೆ ಉಮಾಪತಿ ಅಂತ, ಲೀಲೆ ತಪ್ಪಿದೊಡೆ ಸ್ವಯಂಭೂ ಅಂತ ಆಗಮಶಾಸ್ತ್ರ. ಲೀಲೆಯಾದೊಡೆ ಉಮಾಪತಿ. ಉಮೆ ಅಂದ್ರೆ ಪ್ರಕೃತಿ, ಪ್ರಕೃತಿಯಲ್ಲಿ ಪುರುಷನಾಗಿ ದೇಹದಲ್ಲಿ ತಾನು ಜೀವ ಎನ್ನುವಂತಹ ಅಭಿಮಾನವನ್ನ ತಾಳಿ ಲೀಲೆಯನ್ನ ಆಡ್ತಾನೆ. ಸೊ ಹಾಗಾಗಿ ಇಲ್ಲಿ ಯಾರೂ ಇನ್ನು ಅದು ಚೆನ್ನಾಗಿದೆ, ಅದು 15ನೇ ಶ್ಲೋಕ ತನಕ. ಸೊ ಬರೇ ಮತ್ತೆ ನಾವು ಉಪನಿಷತ್ತು ಮಾಡಿದಂಗೆ ಆಗುತ್ತೆ, ಮತ್ತೆ ಯಾಕಂದ್ರೆ ಟಾಪಿಕ್ ಅನ್ನು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಹಾಗಾಗಿ ಈಗ ಭೋಕ್ತೃವಾಗಿ ಕೂಟಸ್ಥನಿಂದೊಡಗೂಡಿರುವಂತಹ, ಅಂದ್ರೆ ಕೂಟಸ್ಥನೇ ವಿಜ್ಞಾನಮಯ ಪುರುಷನಾಗಿ ಭೋಕ್ತೃವಾಗ್ತಾನೆ ಅಂತ ಯಾಜ್ಞವಲ್ಕ್ಯ ಮುನಿ ಜನಕನಿಗೆ ಹೇಳ್ತಾನೆ. ಕೊನೆಗೆ ಯಾರು ಅವನು ಭೋಕ್ತೃ ಯಾರು ಅಂತ ಕೇಳಿದಾಗ ಭೋಕ್ತೃ ಕೂಟಸ್ಥನೇ ಭೋಕ್ತೃ ಆಗ್ತಾನೆ. ಕೂಟಸ್ಥ ಮತ್ತೆ ಅಸಂಗಲ್ವ ಅಂತಂದಾಗ ಅವನು ದೇಹವನ್ನ ಅಂದ್ರೆ ಆಭಾಸವನ್ನ ಧರಿಸಿದಾಗ ಜೀವಿಯಂತೆ ಅವನು ವಿಕಾರವನ್ನ ಹೊಂದಿ, ವಿಕಾರ ಹೊಂದಿದವನಂತೆ ತೋರಿ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿಕಾರ ಆಗೋದಿಲ್ಲ ಅವನು. ಹೆಂಗ ಒಂದು ಕ್ರಿಸ್ಟಲ್ ಅದು ಸ್ಫಟಿಕ ಆಗಿರ್ತದೆ, ಕೆಳಗಿನ ಕಲರು ಅದರ ಮೇಲೆ ಆರೋಪವಾಗಿ ಅದು ಹೆಂಗ ಸೊ ಕಲರ್ ಆಗಿ ಕಾಣಿಸ್ತದೋ ಹಾಗೆ ವಿಕಾರಿಯಂತೆ ಅಜ್ಞಾನಿಗಳಿಗೆ ಕಾಣಿಸಿಕೊಳ್ತಾನೆ. ಇಲ್ಲಿಗೆ ಬಂದಾಗ ಯಾರು ಪಾಠ ಚಿಂತನೆ ಮಾಡ್ತೀವಿ, ಬಹಳ ಒಂದು ಕ್ಷಣದಲ್ಲಿ ಇದು ಅಸಂಗ ಸ್ಪರ್ಶ ಬಿಡ್ಬೇಕು. ಯಾಕಂದ್ರೆ ಲೋಕದಲ್ಲಿ ನಡೆಯುವಂತಹ ಕ್ರೀಡೆಗಳು ಇಸ್ ನಾಟ್ ರಿಯಾಲಿಟಿ. ಇದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ನಮಗ. ಸೊ ಎಲ್ಲಿವರೆಗೆ ಇದು ಅರ್ಥ ಆಗೋದಿಲ್ಲ, ಸೊ ಅಲ್ಲಿ ತನಕ ಏನಾಗುತ್ತೆ, ದುಃಖ ತಾಪ ಇದೆಲ್ಲ ಹಾಗೆ ಕಂಟಿನ್ಯೂ ಆಗತ್ತೆ. ಅದು ಸಂಸಾರನಾಗಿರ್ಲಿ ಅಧ್ಯಾತ್ಮನಾಗಿರ್ಲಿ. ಅಧ್ಯಾತ್ಮ ಬಂಧಗಳಿಗೆ ದುಃಖ ಇರಬಾರದು, ಬಟ್ ಇದೆ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ಶಾಸ್ತ್ರ ಅರ್ಥ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಲೀಲೆಗಾಗಿ ಮಾಡಿ ಅದು ಎಲ್ಲ ವಿನೋದವಾಗುತ್ತೆ, ತಮಾಷೆ, ಸುಮ್ಮನೆ ನೋಡ್ಬೇಕು ಹಾಗೆ. ಅಷ್ಟೊಂದು ಸಣ್ಣದೊಂದು ಪ್ಲೇಸ್ ಮಾಡಿಕೋಬೇಕು ಸೈಡ್ಗೆ. ನಮ್ಮಲ್ಲಿ ಎಲ್ಲ ಏನೋ ಪ್ರಾಬ್ಲಮ್ಸು, ರೆಸ್ಪಾನ್ಸಿಬಿಲಿಟಿ ಯಾವ ಎಲ್ಲ ವಾಟ್ ಎವರ್ ಎಲ್ಲ ಆಕ್ಷನ್ ಮಾಡಿ ಪ್ರಾರಬ್ಧಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು ಲೌಕಿಕಕ್ಕ. ಯಾಕಂದ್ರೆ ವ್ಯಾವಹಾರಿಕ ಸತ್ವದಲ್ಲಿ ನನ್ನ ಆತ್ಮಾಂದಗಳಿಗೆ ನಾನು ಪುರುಷನಲ್ಲ ಸ್ತ್ರೀಯನಲ್ಲ ಅಂತ ನನಗೆ ಬರ್ತದ ಇಲ್ಲ. ಈ ವಿಕಾರ ಹೊಂದಿದಾಗ ಲೋಕದ ನಿಯಮಕ್ಕೆ ಅನುಗುಣವಾಗಿ ನಾನು ಪುರುಷ, ನಾನು ಸ್ತ್ರೀ, ನನ್ನ ಮಗ, ನನ್ನ ತಂದೆ, ನಾನು ಗುರು, ನಾನು ಶಿಷ್ಯ, ಇದರ್ ಆಲ್
ವ್ಯಾವಹಾರಿಕ ಸತ್ತ, ಇವೆಲ್ಲ ಇರವೇ ಇವಿಲ್ಲ. ಲೀಲೆ ತಪ್ಪಿದೊಡೆ ಯಾವಾಗ ಅಸಂಗ ಸ್ವಲ್ಪ ಅದ್ರ ಬಿಡಿಸ್ಕೊಂಡ್ವೆ, ಇದೆಲ್ಲ ಏನಿಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಐತೆ ಅಂತಂದ್ರೆ ಅವಾಗ ಉಪನಿಷತ್ತಿನ ಹೃದಯ ಸರಿಯಾಗಿ ಅರ್ಥ ಆಗತ್ತೆ. ಯಾವಾಗ ಉಪನಿಷತ್ತಿನ ಹೃದಯ ಅರ್ಥ ಆಗತ್ತೆ ಅವಾಗ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಯಸ್ಯ ಕರ್ಮಾಣಿ ರಾಮ್ ದೃಷ್ಟೇ ಪರಾವರೇ ಅಂತ ಮಂತ್ರ. ಸೊ ಅವಾಗ ಅಸಂಗನಾಗಿರ್ತಕ್ಕಂಥವನು ಕೂಡ ವ್ಯವಹಾರದ ದಶೆಯಿಂದ ಸಂಗಿಯಾಗಿ ಕಂಡಾಗಲೂ ಕೂಡ ಅವನು ಅಸಂಗ ಸ್ವರೂಪನೇ. ಹಾಗಾಗಿ ಇಲ್ಲಿ ಭೋಕ್ತೃವಾಗಿ ಕಂಡ್ರು ಕೂಡ ಆತ್ಮನಿಂದ ಕೂಡಿರ್ತಕ್ಕಂತಹ ಚಿದಾಭಾಸನೆ ಭೋಕ್ತೃ ಅಂತ ಕಂಡ್ರು ಕೂಡ ಕೊನೆಗೆ ಆ ಚಿದಾಭಾಸ ಇಲ್ಲ, ಉಳಿಯವನು ಯಾರು ಅಂತಂದ್ರೆ ಆತ್ಮನೊಬ್ಬನೇ. ಅರೆ ಆತ್ಮ ಅಸಂಗ, ಅವನಂಗ ಭೋಗಕ್ಕೆ ಅಧಿಕಾರಿ ಆಗ್ತಾನೆ, ನಥಿಂಗ್, ಭೋಗ ಇಲ್ಲಲೇ. ಅದಕ್ಕೆ ನಾನು ಮುಂಚೆ ಹೇಳುವಾಗ ಪ್ರಾರಬ್ಧ ಅಂತಕ್ಕಂಥದ್ದು ನಮಗೆ ಪರಿಚಯ ಮಾಡಕ್ಕೋಸ್ಕರವಾಗಿರ್ತಕ್ಕಂಥದ್ದು. ಯಾವಾಗ ಅವನು ಆತ್ಮಜ್ಞಾನಿ ಆಗಿರ್ತಾನೆ ಅವನಿಗೆ ಪ್ರಾರಬ್ಧ ಸಂಚಿತ ಆಗಮ ಎಂಥದ್ದು ಇರೋದಿಲ್ಲ. ಇದು ಬಹಳ ಸೊಗಸಾಗಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಕೂಡ ಸೊ ಕಸ್ಯ ಕಾಮಾಯ ಅನ್ನುವಂತಹದ್ದನ್ನ ಹೇಳುವಾಗಲೂ ಕೂಡ ಅವನು ತನಗೋಸ್ಕರವಾಗಿ ಬಯಸ್ತಾನೆ ಅಂತಕ್ಕಂಥದ್ದು ನಮಗೆ ಕಂಡಾಗಲೂ ಕೂಡ ಜ್ಞಾನಿಯಾಗಿರ್ತಕ್ಕಂಥವನು ಲೀಲೆಯಾಗಿ ಭೋಗವನ್ನ ಮಾಡುವ ಹಾಗೆ ಕಾಣುತ್ತಾನೆ. ಅಜ್ಞಾನಿಯಾಗಿರ್ತಕ್ಕಂಥವನು ತನ್ನ ಕರ್ಮವನ್ನಾಗಿ ಭೋಗವನ್ನ ಮಾಡ್ತಾನೆ. ಇಷ್ಟ ನೋಡ್ರಿ. ಈಗ ಪ್ರಸ್ತುತ ಸನ್ನಿವೇಶಕ್ಕೆ ಕುಟಸ್ಥನೇ ವಿಕಾರಿಯಾಗಿರ್ತಕ್ಕಂತಹ ಜೀವನಾಗಿ ಭೋಕ್ತೃವಾಗ್ತಾನೆ. ಇದನ್ನ ಬಹಳ ಇನ್ನು ಮುಂದೆ ಎಳಿತಾರೆ, ಅಂದ್ರೆ ವಿಚಾರಿಸ್ತಾರೆ. ಅದನ್ನ ನೋಡುವ. ಈಗ ಮತ್ತೊಂದು ಮಂತ್ರ, ಇಲ್ಲ ಇನ್ನೊಂದು ಮಂತ್ರ ಇದನ್ನೇ ಹೇಳ್ತೇನೆ ಅವನು ಕೊನೆಗೆ. ಸೊ ಇದು ಇಲ್ಲ, ಈಗ ಐತಿರದ್ದೊಂದು ಮಂತ್ರ ಹೇಳ್ತಾರೆ. ಓಯಮಾತ್ಮೇತ್ಯೇವಂ ಆದೌ ಸರ್ವತ್ರಾತ್ಮ ವಿಚಾರತಃ ಉಭಯಾತ್ಮಕಮಾರಭ್ಯ ಕೂಟಸ್ಥ ಶಿಷ್ಯತೆ ಶ್ರುತೌ. ಓ ಅಯಂ ಆತ್ಮ ಇತಿ ಏವಂ ಆದೌ ಸರ್ವತ್ರ ಆತ್ಮ ವಿಚಾರತಃ. ಐತಿರಿಯ ಮಂತ್ರ. ಕೋಯಂ ಆತ್ಮೇತಿ, ಕೋಯಂ ಆತ್ಮ, ಸೇಮ್ ಬೃಹದಾರಣ್ಯಕದಲ್ಲಿ ಮಂತ್ರ ಅಂತಲ್ಲ, ಅದೇ ರೀತಿಯಾಗಿ ಐತಿರ್ಯದಲ್ಲಿ ಕೂಡ ಈ ವಿಚಾರವನ್ನ ಮುನಿ ವಿಚಾರ ಮಾಡಿದ್ದಾನೆ. ಉಭಯಾತ್ಮಕಂ ಆರಭ್ಯ ಕೂಟಸ್ಥ ಶೇಷ್ಯತೆ ಶ್ರುತೌ. ಇಲ್ಲಿ ಕೂಡ ಅಷ್ಟೇನೆ ನಾವು ನೋಡಿದ್ದೀವಿ ಐತಿರಿಯ ಮಂತ್ರ. ಅಂಬಸ್ಸು, ಸೊ ಮರ ಅಂತಕ್ಕಂಥದ್ದು 4 ಲೋಕಗಳು ಈ ಶರೀರದಲ್ಲಿ. ಸೊ ತಲೆಯನ್ನ ಸೀಳಿಕೊಂಡು ಪರಮಾತ್ಮ ದೇಹವನ್ನ ಪ್ರವೇಶ ಮಾಡಿದ ಅಂತ ನಾವು ನೋಡಿದ್ದೀವಿ. ಆದ್ರೆ ಅವನು ಕಾಲಿನಿಂದ ಪ್ರಾಣ ರೂಪೇಣ ಕಾಲಿನಿಂದ ಪ್ರವೇಶ ಮಾಡಿದ. ಕಾಲಿನಿಂದ ಪ್ರವೇಶ ಮಾಡಿರ್ತಕ್ಕಂಥ ಪ್ರಾಣನೇ ಜೀವನಾಗಿದ್ದಾನೆ. ಸೊ ಹಾಗಾಗಿ ನಾವು ನೋಡಕ್ ಹೋದಾಗ ಇಲ್ಲಿ ಜೀವಿ ಅಂತ ಕಂಡ್ರು ಕೂಡ ಕೊನೆಗೆ ಆ ಐತರೆಯ ಉಪನಿಷತ್ತು ಕೊನೆಗೆ ಏನನ್ನು ಉಳಿಸ್ತದೆ? ಪ್ರಜ್ಞಾನಂ ಬ್ರಹ್ಮೇತಿ. ಆ ಪ್ರಾಣ ರೂಪದಲ್ಲಿ ಸೇರಿಕೊಂಡಿರ್ತಕ್ಕಂಥವನು ಪ್ರಜ್ಞಾನ ಬ್ರಹ್ಮನೇ.
ಯಾಕಂದ್ರೆ ತಾನೇ ಲೋಕಗಳನ್ನ ಸೃಷ್ಟಿ ಮಾಡಿದ ಮೇಲೆ ತಾನೇ ಪ್ರಾಣ ಆಗಿದ್ದಾನೆ, ತಾನೇ ಪರಮಾತ್ಮ ಕೂಟಸ್ಥನಾಗಿದ್ದಾನೆ. ಯಾವುದೇ ನೀವು ಉಪನಿಷತ್ತನ್ನು ತಗೊಳ್ಳಿ, ಕೊನೆಗೆ ಉಳಿತಕ್ಕಂತಹದ್ದು ಯಾರು ಅಂತಂದ್ರೆ ಆತ್ಮನೊಬ್ಬನೇ. ಯಾಕೆ ಅಂತಂದ್ರೆ ಇರೋದು ಆತ್ಮನೊಬ್ಬನೇ. ಆತ್ಮನನ್ನ ಬಿಟ್ರೆ ಇಲ್ಲಿ ಆಗ್ಲಿ ಎಲ್ಲಾಗ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಆತ್ಮನನ್ನ ಬಿಟ್ರೆ ಮತ್ತೆ ಇನ್ನೊಂದು ವಸ್ತು ಇಲ್ಲ. ಇರುವುದೆಲ್ಲವೂ ಕೂಡ ವಸ್ತು ರೂಪೇಣ ಆತ್ಮನೇ. ಮತ್ತೆ ವಸ್ತು ಇಲ್ಲ ಅಂತಂದಗಳಿಗೆ ಅನರ್ಥ ಬೇಡ. ಎಲ್ಲವೂ ಆತ್ಮನೇ. ಆತ್ಮನನ್ನ ಬಿಟ್ಟಾಗ ಇನ್ನೊಂದು ವಸ್ತು ಇರೋದಿಲ್ಲ. ಹಾಗಾಗಿ ಏನ ಪಶ್ಯತಿ, ಏನ ಜಿಗ್ರತಿ, ಏನ ದೃಷ್ಟಯತಿ ಅಂತ ಮಂತ್ರ. ಏನನ್ನ ನೋಡಿ ತಾನೇ ತಾನೇ ತಾನಾಗಿ ಏನ್ ನೋಡ್ತಾನೆ? ತನ್ನ ಕೈಯಿಂದ ತಾನೇ ಇನ್ನೊಂದು ಕೈನ ಕೆರ್ಕೊಂಡಂತಂದ್ರೆ ಅದು ಭೋಗ ಆಗತ್ತ? ಇಲ್ಲೊಂದ್ ಸ್ವಲ್ಪ ನೋವು ಬಂದಿದೆ, ಈ ಕೈಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಎಡಗಾಲಿಗೋ ಎಡಗೈಗೂ ಮಸಾಜ್ ಮಾಡಿಕೊಳ್ತೀನಿ ಬಲಗೈಯಿಂದ ಅಂತಂದ್ರೆ ಮಸಾಜ್ ಅಂತಕ್ಕಂಥದ್ದೊಂದು ಭೋಗ. ಅದು ಭೋಗ ಆಗತ್ತ? ಅದು ಯಾವಾಗ ಭೋಗ ಅಂತಂದ್ರೆ ತನಕ್ಕಿಂತ ಇನ್ನೊಂದು ಇತ್ತು ಅದು ಮಾಡ್ತಂದ್ರೆ ಅವಾಗ ಅದು ಭೋಗ ಅಂತ ಆಗತ್ತಪ್ಪ. ಆ ಸ್ಟೇಟಸ್ ಅಲ್ಲಿ ಏನ ಜಿಜ್ಞತಿ, ಏನ ಶೃಣೋತಿ, ಏನ ಪಶ್ಯತಿ. ಸೊ ಹಾಗಾಗಿ ಎಲ್ಲಾ ಉಪನಿಷತ್ತುಗಳು ಕೊನೆಗೆ ಕನ್ಕ್ಲೂಷನ್ ಬರ್ತಕ್ಕಂಥದ್ದು ಆತ್ಮನೊಬ್ಬನೇ. ಏನಪ್ಪ ಇದು ಇಷ್ಟು ಸ್ಪಷ್ಟವಾಗಿ ಶರೀರ, ಮನಸ್ಸು, ಹಸಿವು, ಬಾಯಾರಿಕೆ ಇಷ್ಟು ಸ್ಪಷ್ಟವಾಗಿದೇವಲ್ವಾ? ಇಷ್ಟು ಸ್ಪಷ್ಟವಾಗಿದೇವ? ಇವೆಲ್ಲ ಏನು ಇಲ್ವಾ? ಎಸ್, ಕರೆಕ್ಟ್, ಹಾಗೆ ಅನ್ಸುತ್ತೆ. ಆದ್ರೆ ಸ್ವಪ್ನಕ್ಕೆ ಹೋದಾಗ ಸ್ವಪ್ನದಲ್ಲಿ ಹಸಿವಾಗತ್ತಲ್ಲ ನೋಡಿ. ಈಗ ಊಟ ಮಾಡಿಕೊಂಡು ಮಲಗಿರ್ತೀರಿ, ಕನಸು ಬಿಡುತ್ತದೆ, ಸಿಕ್ಕಾಪಟ್ಟೆ ಬಾಯಾರಿಕೆ, ಏನು ಹಸಿವಾಗತ್ತೆ. ಆ ಹಸಿವು ತಾಳಾರ್ದೆ ಯಾರ ಮನೆ ಹೋಗ್ಬಿಟ್ಟು ಊಟ ಮಾಡ್ತೀರಿ, ಅವ್ರು ಗಲಾಟೆ ಮಾಡಿಬಿಡ್ತಾರೆ, ಎಚ್ಚರಾಗಿ ಬಿಡ್ತದೆ, ಹಸಿವಾಗಿರ್ತದ. ಈ ಹಸಿವು ಅಂತಕ್ಕಂಥದ್ದು, ಈ ಸುಖ ಅಂತಕ್ಕಂಥದ್ದು, ಈ ತೃಷೆ ಅಂತಕ್ಕಂಥದ್ದು, ಇದು ಎಲ್ಲವೂ ಕೂಡ ಆ ಸಾಧಾರಣಕದಲ್ಲಿ ಮುಂದೆ ಬಹಳ ಚೆನ್ನಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಅವ ಲೋಕದಲ್ಲಿ ತಾನೇ ಕ್ರಿಯೇಟ್ ಮಾಡ್ತಾನೆ. ಹಸಿವಿನಂತೆ ತಾನೇ, ಬಾಯಾರಿಕೆಯಂತೆ ತಾನೇ, ಮೃಷ್ಟಾನ್ನವನ್ನು ಊಟ ಮಾಡಿ ತೃಪ್ತನಾದಂತೆ ತಾನೇ. ಇವೆಲ್ಲವೂ ಕೂಡ ಮನಸ್ಸಿನ ಕಲ್ಪನೆಗಳಿವು. ಇವು ನಮ್ಮ ಕಾರಣ ಶರೀರದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಅಚ್ಚುತ್ ಬಿಟ್ಟಿದ್ದಾವೆ. ಈಗ ನೋಡಿ, ಸುಮ್ಮನೆ ಸಿಂಪಲ್ ಆಗಿ, ಈಗ ಚಳಿ ಇರುವಾಗ ಸೊ ತುಂಬಾ ಏನು ಕಾಫಿ ಕುಡಿದ್ರೆ ಸುಖ ಆಗತ್ತೆ ಅಂತಂತೀವಿ ನಾವು. ಯಾರಿಗೆ ಆಗತ್ತೆ? ಕಾಫಿಯನ್ನ ಬಯಸುವವನಿಗೆ ಕಾಫಿಯಿಂದ ಸುಖ ಆಗುತ್ತೆ. ಆದ್ರೆ ಕಾಫಿ ಕುಡಿದೇ ಇರೋನಿಗೆ ಅದೇನು ಅನ್ಸೋದಿಲ್ಲ. ಚಳಿ ಇದೆ, ಕಾಫಿ ಕುಡಿಬೇಕು, ಕಾಫಿ ಕುಡಿದ್ರೆ ಸೊ ಚಳಿ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ನಮ್ಮ ಮನಸ್ಸೇ. ಕಾಫಿ ಕುಡಿದ್ಮೇಲೆ ಈಗ ಸೊ ಚಳಿ ಕಡಿಮೆ ಆಯ್ತು ಅನ್ಕೊಂಡಿರೋದು ಮನಸ್ಸೇ. ಇವೆಲ್ಲವೂ ಆವಾವ ಲೋಕದ ತಾನೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸುಖ ದುಃಖ ಅಂತಕ್ಕಂಥದ್ದು ವಿಚಾರ ಮಾಡಿದಾಗ ಶಾಸ್ತ್ರ ದೃಷ್ಟಿಯಿಂದ ಎಲ್ಲನೂ ಕೂಡ ಅದು ಭ್ರಾಂತಿ ಜನ್ಯ ಜ್ಞಾನ.
ಸೊ ಹಾಗಾಗಿ ಇಲ್ಲಿ ಕರ್ತನೂ ಇಲ್ಲ, ಭೋಕ್ತನೂ ಇಲ್ಲ, ನೋಡೋನು ಇಲ್ಲ, ಕೇಳೋನು ಇಲ್ಲ, ಕಾಣಿಸೋನು ಇಲ್ಲ. ಇವೆಲ್ಲವೂ ಏನು ಕಾಣಿಸ್ತಾವ ಅಂತಂದ್ರೆ ಇವೆಲ್ಲವೂ ಕೂಡ ಈ ಸಂಘಾತದಿಂದ ನಾನು ಜೀವ ಅನ್ಕೊಂಡು ಏನು ಸತ್ಯ ಅನ್ಕೊಂಡಿದ್ದೇನೋ ಆ ಸತ್ಯ ಅನ್ಕೊಂಡಿರೋದ್ರಿಂದ ಇದೆಲ್ಲವೂ ಕೂಡ ನಮಗೆ ಕಾಣಿಸ್ತಾ ಇದೆ. ಇದೇ ನಮಗೆ ಫಾಲ್ಸ್ ಆಗಿರುವಾಗ ಇನ್ನು ಹೊರಗಡೆದು ಎಷ್ಟು ಫಾಲ್ಸು. ಇದಕ್ಕಿಂತ ದೊಡ್ಡ ಫಾಲ್ಸ್ ಅಲ್ವಾ? ಯಾರನ್ನ ನೋಡಿ ವಿಚಾರ ಮಾಡೋದು. ಕನಸಿನೊಳಗೊಂದು ಕನಸು ಕಂಡೆ ಜಾಣೆ ಅಂತ ಅಕ್ಕ ಮಹಾದೇವಿ ಒಂದು ವಚನ. ಮೊದಲು ಕನಸು, ಆಮೇಲೆ ಕನಸಿನಾಗ ಮತ್ತೊಂದು ಕನಸು ಅಂತ. ಸೊ ಹಾಗಾಗಿ ಇಂಥ ಎಲ್ಲ ಕನಸುಗಳಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ಸಲುವಾಗಿ ವಿದ್ಯಾರಣ್ಯ ಮುನಿಗಳು ಈ ಭೋಕ್ತೃತ್ವವನ್ನ ಬಹಳ ದೀರ್ಘವಾಗಿ ಪ್ರವೇಶ ಮಾಡಿ ವಿಶೇಷವಾದ ಚಿಂತನೆಯನ್ನ ಮಾಡಿದ್ದಾರೆ. ಸೊ ಬೃಹದಾರಣ್ಯಕ ಮಂತ್ರ ಮತ್ತು ಐತರೆಯ ಮಂತ್ರ, ಈ ಎರಡು ಮಂತ್ರಗಳಿಂದ ತಿಳಿತಕ್ಕಂತಹದ್ದು ಯಾರು ಅಂತಂದ್ರೆ ಕೂಟಸ್ಥನೇ, ಪ್ರಜ್ಞಾನ ಬ್ರಹ್ಮನೇ ಉಳಿತಕ್ಕಂಥವನು. ವಿಕಾರಿಯಾಗಿ ಅವನು ಭೋಕ್ತೃವಾಗಿ ಪರಿಣಮಿಸ್ತಾನೆ. ಇಷ್ಟನ್ನ ಹೇಳಿದ್ಮೇಲೆ ಈಗ ಅವರು ಇಷ್ಟು ಪರಮಾತ್ಮನೇ ವಿಕಾರ ಅಂದ್ರೆ ಬುದ್ಧಿ ಎನ್ನುವಂತಹ ವಿಕಾರವನ್ನ ತಾಳಿ ಲೀಲೆಯನ್ನ ಆಟಾಡ್ತಾನೆ ಅಂತ ಹೇಳಿದ್ಮೇಲೆ ಇದಕ್ಕೆ ಎಷ್ಟು ಸೋಜಿಗಲ್ವಾ? ಇದು ಯಾಕೆ ಹಿಂಗೆ? ಯಾರಿಗೆ ಇದು ಹೆಂಗ ಸಾಧ್ಯ ಆಯ್ತು? ಅನ್ನುವಂತಹದ್ದನ್ನ ಈಗ ಮುಂದಿನ ಶ್ಲೋಕದಲ್ಲಿ ಕೂಟಸ್ಥ ಸತ್ಯತಾಂ ಸ್ವಸ್ಮಿನ್ ಅದ್ಯಸ್ಯಾತ್ಮ ಅವಿವೇಕತಃ ತಾತ್ವಿಕೀಂ ಭೋಕ್ತೃತಾಂ ಮತ್ವಾ ನ ಕದಾಚಿತ್ ಜಿಹಾಸತಿ. ಇಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕೂಟಸ್ಥ ಸತ್ಯತಾಂ ಸ್ವ ಅಸ್ಮಿನ್ ಅದ್ಯಸ್ಯ ಆತ್ಮ ಅವಿವೇಕತಃ. ಇಲ್ಲೇನು ತಾನು ಭೋಕ್ತೃ ಎನ್ನುವಂತಹ ಅವಿವೇಕದಿಂದ ತನ್ನಲ್ಲಿ ಭೋಕ್ತೃ ಅನ್ನುವಂತಹ ಸತ್ಯತ್ವವನ್ನು ಆರೋಪಿಸಿಕೊಂಡು ಅಧ್ಯಾಸದಿಂದ, ಅಧ್ಯಾಸ ಅಂತಕ್ಕಂಥದ್ದು ಕೇಳಿದ್ನಲ್ವ? ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ ಅಂತ ಹೇಳಿದ್ನಲ್ವ? ಅದಲ್ಲದ್ರಲ್ಲಿ ಅದು ನಾನು ಅಂತ ಆರೋಪ ಮಾಡಿಕೊಂಡು ನಾನು ಹೆಂಗಸು, ನಾನು ಗಂಡಸು, ಲೋಕದಲ್ಲಿ ಇದು ಸರಿ ಇದು ತಪ್ಪು ಅಂತ ಹಿಂಗ ಏನ್ ಮಾಡಿದ್ದೀವಲ್ಲ ಇದೆಲ್ಲ ಆರೋಪ ಮಾಡಿಕೊಂಡಿದ್ದೀವಿ. ಅದರ ಮೂಲಕ ಸೊ ನಡೀತಕ್ಕಂಥದ್ದು ಇದು ತಪ್ಪು ಇದು ಸರಿ ಅಂತ ಮಾಡ್ತಾ ಹೋಗ್ತೀವಿ. ಇದಕ್ಕೆ ಮೂಲ ಕಾರಣ ಏನು? ಇದಕ್ಕೆ ಮೂಲ ಕಾರಣ ಅಧ್ಯಾಸ. ಅಧ್ಯಾಸ ಅಂತಂದ್ರೆ ಅದು ಇರೋದ್ರಲ್ಲಿ ಅದನ್ನ ಬಿಟ್ಟು ಇನ್ನೊಂದು ಅದರ ಮೇಲೆ ಆರೋಪ ಮಾಡಿ ತಿಳ್ಕೊಂಡಿರ್ತಕ್ಕಂಥದ್ದು. ಆತ್ಮನಾಗಿ ನಾನಿರ್ತಕ್ಕಂಥದ್ದು, ಆದರೆ ನಾನು ಜೀವನಾಗಿ ತಿಳ್ಕೊಂಡು ಜೀವದ ಎಲ್ಲ ಗುಣಗಳನ್ನ ಆರೋಪ ಮಾಡಿಕೊಂಡು ನಾನು ಕರ್ತೃ, ನಾನು ಭೋಕ್ತೃ, ನಾನು ಧರ್ಮಿ, ಅವನು ಅಧರ್ಮಿ, ನಾನು ಶೀಲವಂತ, ಅವನು ವ್ಯಭಿಚಾರಿ, ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾವುದರಿಂದ? ಅಧ್ಯಾಸದಿಂದ. ಅಧ್ಯಾಸ ಒಂದು ಹೊರಟೋಯ್ತು ಅಂದ್ರೆ ಇರೋದು ಒಂದೇ ಆತ್ಮ. ಇದೆಲ್ಲ ನಮಗೆ ಆಶ್ಚರ್ಯ ಅನಿಸುತ್ತೆ. ಯಾಕಂತಂದ್ರೆ ಇಷ್ಟು ಸತ್ಯವೇ ಕಾಣುತ್ತಾ ಇದೆ ಹೆಂಗ ಅಂತ. ಯಾಕಂತಂದ್ರೆ ಅಷ್ಟು ಅದು ಧರ್ಮ ಅಷ್ಟು ಬಂಧಿಸಿಬಿಟ್ಟದ ಅದನ್ನ ಅನಂತ ಕಾಲದಿಂದ.
ಅನಂತ ಕಾಲ ಅಂತಂದ್ರೆ ಅದರ ಅರ್ಥ ಏನು? ಅನಂತ ಯೋಚನೆಗಳಿಂದ ಅಂತ. ಅನಂತ ಯೋಚನೆಗಳು, ದಿನ ಬೆಳಗ್ಗೆದ್ದ ಕ್ಷಣಕ್ಕೆ ಒಂದು ಯೋಚನೆಗಳು, ಬೇರೆ ಬೇರೆ ದಿನ ಸಾಯಂಕಾಲದೊಳಗಡೆಗೆ ಎಷ್ಟೊಂದು ಧರ್ಮಗಳು ಅಧರ್ಮಗಳು ಆರೋಪ ಮಾಡಿಕೊಳ್ತಾನೆ ಮನುಷ್ಯ. ಇವರೆಲ್ಲ ಅಜ್ಞಾನದಿಂದ ಸೃಷ್ಟಿ ಮಾಡಿಕೊಂಡು ಸೊ ದೆನ್ ಅದೇ ರಿಯಾಲಿಟಿ ಎಂತಕ್ಕಂತ ಸಿದ್ಧಾಂತಕ್ಕೆ ಬಂದ್ಬಿಟ್ಟು ಹೀಗೆ ನಾನು ಭೋಕ್ತೃ ಕರ್ತೃ ಅಂತ ಆಗಿದ್ದಾನೆ. ಇದಕ್ಕೆಲ್ಲ ಕಾರಣ ಏನು? ಒಂದೇ ಒಂದು ಅಧ್ಯಾಸ. ಅದರಲ್ಲಿ ಬಾರಿ ಚೆನ್ನಾಗಿ ಬರ್ತದೆ ಅಧ್ಯಾಸ ಭಾಷೆದಲ್ಲಿ. ಸೊ ಅಧ್ಯಾಸ ಒಟ್ಟು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಅಸಂಗ ಅವನಂಗ ಅಧ್ಯಾಸ ಅಧ್ಯಾಸ ಹೊರಡ್ಬಿಡತಾನೆ ಅಂತ ಸ್ಪಷ್ಟವಾಗಿ ನಮ್ಗೆ ನೋಡೋಕೆ ಅನಿಸ್ತದ. ಆದ್ರೆ ಅಸಂಗನಾಗಿದ್ರೂ ಕೂಡ ಅವನು ಸಂಗಿಯಾಗಿ ವರ್ತನೆ ಮಾಡತಕ್ಕಂಥದ್ದು ಇದು ಲೋಕ ಪ್ರಸಿದ್ಧ. ಸರ್ವೇ ಲೋಕ ಪ್ರಸಿದ್ಧ, ಸರ್ವೇ ವೇದ ಆರಭ್ಯತೆ. ಎಲ್ಲ ವೇದಗಳು ಅಧ್ಯಾಸಕ್ಕೊಳಪಟ್ಟನೆ, ಎಲ್ಲ ವೇದಗಳು ಬರೆಯಲ್ಪಟ್ಟಿವೆ. ಅಧ್ಯಾಸಕ್ಕೆ ಒಳಪಟ್ಟೆ ಆಚಾರತ್ವ, ಅಧ್ಯಾಸಕ್ಕೆ ಒಳಪಟ್ಟೆ ಶಿಷ್ಯತ್ವ, ಅಧ್ಯಾಸಕ್ಕೆ ಒಳಪಟ್ಟೆ ಎಲ್ಲನೂ. ಅದಕ್ಕೆ ಕೆಲವೊಂದು ಕಡೆಗೆ ಈ ತೃಪ್ತಿದೀಪವನ್ನು ಮಾಡುವಾಗ ಮಧ್ಯದಲ್ಲಿ ಒಂದಿಷ್ಟು ಅಸತ್ಖ್ಯಾತಿ ಅಖ್ಯಾತಿ ಈ ಖ್ಯಾತಿಗಳು ಬರ್ತವೆ. ಸೊ ಅನಿರ್ವಚನೀಯ ಖ್ಯಾತಿ ಅಂತ ಒಟ್ಟು ಸುಮಾರು ಒಂದು 5 ಖ್ಯಾತಿಗಳು ಬರ್ತವೆ. ಆ 5 ಖ್ಯಾತಿಗಳು ಅಂದ್ರೆ ಬೇರೆ ಬೇರೆ ದರ್ಶನಕಾರರು ಕೂಡ ಹೇಗೆ ಎಲ್ಲರೂ ಕೂಡ ಈ ಅಧ್ಯಾಸವನ್ನ ಒತ್ತುಕೊಂಡು ಅಂದ್ರೆ ನೋಡುವಂತ ದೃಷ್ಟಿ ಬೇರೆ ಬೇರೆ ಇರ್ತಕ್ಕಂಥದ್ದನ್ನ ಎಲಾಬ್ರೇಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನಂತಂದ್ರೆ ಎಲ್ಲರೂ ಕೂಡ ಈ ಅಜ್ಞಾನ ಅಂತಕ್ಕಂಥದ್ದು ಅದು ಲೋಕ ಪ್ರಸಿದ್ಧವಾಗಿರ್ತಕ್ಕಂಥದಕ್ಕೆ ಪ್ರಮಾಣ ಇಲ್ಲ. ಅದಕ್ಕ ಡೈರೆಕ್ಟ್ ಆಗಿದೆ ಅಲ್ವಾ ಪ್ರಮಾಣ. ಯಾವ್ದು ಬೇಕಂದ್ರೆ ಯಾವ್ದು ನಮಗೆ ಪ್ರತ್ಯಕ್ಷ ಕಾಣೋದಿಲ್ವ ಅದಕ್ಕೆ ಪ್ರಮಾಣ ಬೇಕು. ಈಗ ತುಂಬಾ ಸಿಂಪಲ್ ಆಗಿ ಹೇಳ್ತೀವಲ್ವ ನಾವೇ. ಈಗ ಗಾಳಿ ಯಾವುದಕ್ಕೂ ಅದು ಅಟ್ಯಾಚ್ ಆಗೋದಿಲ್ಲ. ಅದು ಯಾಕಂದ್ರೆ ಅದಕ್ಕೆ ಸ್ವರೂಪತಃ ಯಾವುದೇ ಆಕಾರ ಇಲ್ಲ. ಆದ್ರೆ ಸೊ ಧೂಳಿನಿಂದ ತುಂಬಿದ ಗಾಳಿ ಅಂತ ಆರೋಪ ಮಾಡ್ತೀವಿ. ತಂಪಾದ ಗಾಳಿ, ಬಿಸಿಯಾದ ಗಾಳಿ ಆರೋಪ ಮಾಡ್ತೀವಿ. ಸುಗಂಧದ ಗಾಳಿ, ದುರ್ಗಂಧ ಗಾಳಿ. ಗಾಳಿ ಇಲ್ಲದು. ದುರ್ಗಂಧವಾಗಿರುವಾಗಲೂ ಕೂಡ ಅದು ದುರ್ಗಂಧ ಆಗ್ಲಿಲ್ಲ, ಸುಗಂಧವಾಗಿರುವಾಗಲೂ ಕೂಡ ಸುಗಂಧ ಆಗ್ಲಿಲ್ಲ. ಅದು ತಂಪು ಗಾಳಿ ಅಂತ ಹೇಳುವಾಗ್ಲೂ ತಂಪಾಗ್ಲಿಲ್ಲ, ಬಿಸಿ ಗಾಳಿ ಅಂತ ಹೇಳುವಾಗ್ಲೂ ಬಿಸಿ ಆಗ್ಲಿಲ್ಲ. ಅದು ಬರೀ ಗಾಳಿ. ಅದು ಇವು ಅದರಲ್ಲಿ ಸೇರಿಕೊಂಡು ಅದನ್ನ ಆರೋಪ ಮಾಡ್ತೀವಿ ನಾವು. ಯಾಕಂದ್ರೆ ದುರ್ಗಂಧ ಚಲಿಸೋದಿಲ್ಲ, ತಂಪು ಚಲಿಸೋದಿಲ್ಲ, ಬಿಸಿ ಚಲಿಸೋದಿಲ್ಲ. ಅದು ಗಾಳಿ ಮೂಲಕ ಚಲಿಸ್ಬೇಕು. ಗಾಳಿ ಮೂಲಕ ಚಲಿಸೋದ್ರಿಂದ ಆ ಗಾಳಿ ಮೇಲೆ ಅದನ್ನ ಆರೋಪ ಮಾಡ್ತೀವಿ. ಹಾಗೆ ಈ ಶರೀರದಲ್ಲಿ ಇರೋನೊಬ್ಬನ ಆತ್ಮ, ಅವನೊಬ್ಬನೇ ಚೇತನವಾಗಿರ್ತಕ್ಕಂಥವನು ಕರ್ಮವಶಾತ್ ನಾನು ಕರ್ತೃವಂತ, ಭೋಕ್ತೃವಂತ, ಮನಸ್ಸಂತ, ಇಂದ್ರಿಯ ಅಂತ ಅದರ ಮೇಲೆ ಆರೋಪ ಮಾಡ್ತೀವಿ. ಅತಸ್ಮಿನ್ ತದ್ಬುದ್ಧಿ, ಅದಲ್ಲದ್ರಲ್ಲಿ ಅದನ್ನ ಆರೋಪ ಮಾಡಿದ್ವಿ. ಸೊ ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಒಂದೇ ಒಂದು ಅಧ್ಯಾಸ. ಆಚಾರ್ಯ ಶಂಕರದು ಈಗಾಗಲೇ ಸೊ ಅವರು ಉಪದೇಶ ಶಾಸ್ತ್ರಿ ಅಥವಾ ಅಪರೋಕ್ಷಾನುಭೂತಿಯನ್ನ ನಾವು ಇಂದಿನ ಇದರಲ್ಲಿ ನೋಡಿದ್ವಿ ಒಂದ್ 8 ಶ್ಲೋಕಗಳನ್ನ. ಬಟ್ ಯಾವಾಗಾರ ಏನ್ ಮಾಡ್ಬೇಕು ಅಂತಂದ್ರೆ ಆ ಅಪರೋಕ್ಷಾನುಭೂತಿಯನ್ನ ಓದ್ಬೇಕು. ಯಾವಾಗಾರ
ಪರೋಕ್ಷಾನುಭೂತಿಯಲ್ಲಿ ಅವರು ಬಹಳ ಬ್ಯೂಟಿಫುಲ್ ಆಗಿ ಈ ವಿಶೇಷವಾಗಿ ಇದನ್ನೆಲ್ಲನೂ ಕೂಡ ಸ್ಪಷ್ಟವಾಗಿ ಹೆಂಗ ಬಿಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಯಾವಾಗ ಅದನ್ನು ಓದಿ ಉಪದೇಶಾಸ್ತ್ರ ಓದಿದ ಮೇಲೆ ದೆನ್ ಅವಾಗ ನೀವು ಅಧ್ಯಾಸ ಭಾಷೆಗಳನ್ನು ನೋಡಿದ್ರೆ ಬಹಳ ಬ್ಯೂಟಿಫುಲ್ ಆಗಿ ಅರ್ಥ ಆಗ್ತಾ ಹೋಗುತ್ತದೆ. ಒಟ್ಟಾರೆ ಇಲ್ಲಿ ನಮಗೆ ಜ್ಞಾನಿಯ ಲಕ್ಷಣ ಏನು? ಅವನು ಅಸಂಗ ಸ್ವರೂಪನಾಗಿದ್ದು ಲೋಕದಲ್ಲಿ ಅವನು ಸಂಗಿಯಂತೆ ತೋರ್ತಾನೆ ನೋಡೋರಿಗೆ. ಅವನು ಅಸಂಗೀನಿಯಾಗಿನೇ ಇರ್ತಾನೆ, ಗಾಳಿಯಾಗಿರ್ತದೆ. ಗಾಳಿ ದುರ್ಗಂಧ ಆಗೋದಿಲ್ಲ, ಸುಗಂಧ ಆಗೋದಿಲ್ಲ. ಹಂಗ ಅವನು ಕೂಟಸ್ಥನಾಗಿರ್ತಕ್ಕಂಥವನು ಅಸಂಗನಾಗಿ ಇರ್ತಾನೆ. ವ್ಯವಹಾರ ಮಾಡುವಾಗ ಅವನು ಸಂಗಿಯಂತೆ ತೋರ್ತಾನೆ. ಹಾಗಾಗಿ ಅವನು ಅಸಂಗ ಸ್ವರೂಪನೇ. ಅವನಿಗೆ ಭೋಗನೂ ಇಲ್ಲ, ಭೋಕ್ತೃ ಅಲ್ಲ, ಕರ್ತೃ ಅಲ್ಲ, ಏನೂ ಅಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.